ವಾಕ್ಯವನ್ನ ಈ ಸಮಯದಲ್ಲಿ ಆರಂಭಿಸುವ. ಈ ದಿನ ನಾವು ಪ್ರಾರ್ಥನೆ ಕುರಿತಾಗಿ ದೇವರ ವಾಕ್ಯವನ್ನ ಕಲೀಲಿಕ್ಕಾಗಿ ಹೋಗೋಣ. ಪ್ರಾರ್ಥನೆ, ಎಲ್ಲರಿಗೂ ಪ್ರಾರ್ಥನೆ ಬಹಳ ಬಹಳ ಅವಶ್ಯಕತೆ ಇದೆ. ಆಮೇಲೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಓಕೆ, ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಆಮೇಲೆ ಈ ಸಮಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಪ್ರಾರ್ಥನೆ ಮೂಲಕವಾಗಿ ತಮ್ಮ ಸೇವೆಯನ್ನು ಆರಂಭಿಸಿದರು. ಯೇಸು ಸ್ವಾಮಿ ಹೆಂಗ ಆರಂಭ ಮಾಡಿದ್ದಾರೆ ಸೇವೆಯನ್ನ? ಪ್ರಾರ್ಥನೆ ಮೂಲಕವಾಗಿ. ಆಮೇಲೆ ಹಗಲಿರುಳು ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರು ಅಂತಿದೆ ಅಲ್ಲಿ? ಎಷ್ಟು ದಿನ? ಏನೋ ಒಂದು ಮಾತಾಡ್ಬೇಡ್ರಿ, ತಿಳಿತಾ ಕರೆಕ್ಟ್ ಆಗಿ ತಿಳಿದಾಗ ಮಾತಾಡ. ಏನೋ ಗೊಯ್ ಮಾಡ್ಬೇಡ್ರಿ, ಏನೋ ಫಸ್ಟ್ ಕೇಳ್ತಾರೋ ನಾವು ಶಬ್ದ ಮಾಡಬೇಕು ಅಂತ ಮಾಡ್ಬೇಡ್ರಿ. ವಾಕ್ಯ ತಿಳಿತಾ ಕರೆಕ್ಟ್ ಆಗಿ. ನಾನು ಕೇಳ್ತೇನೋ ಎಷ್ಟು ದಿನ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು ಅಂತೆ. ಮತ್ತೆ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಎಷ್ಟು ದಿನ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು ಅಂತ ಬರ್ತಿದ್ದಾರೆ? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಈ ಒಂದು ಎಲ್ಲ ಶಬ್ದ ಕರೆಕ್ಟ್ ಆಗಿ ಬರ್ತಾ ಇದೆ. ಎಷ್ಟು ದಿನ ಮಾಡಿದ್ರು? 40 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಸರ್, ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಏನು ಅನಿಸ್ತಾ ಇದೆ ನಿಮಗೆ? ದೇವ್ರ ಜೊತೆಯಲ್ಲಿ ಮಾತಾಡೋದು. ಮತ್ತೆ ಬೇರೆ ಏನಾದ್ರೂ ಇದೆ? ಪ್ರಾರ್ಥನೆ ಅಂದ್ರೆ ಏನಂತ ನಿಮಗೆ ಏನ್ ಕೇಳಿದೆ? ಪ್ರಾರ್ಥನೆ ಮೂಲಕವಾಗಿ ದೇವ್ರ ಮಹಿಮೆ ಹೊಂದೋದು. ಪ್ರಾರ್ಥನೆ ಮೂಲಕವಾಗಿ ದೇವರಿಗೆ ಮಹಿಮೆ ಪಡಿಸೋದು. ಮತ್ತೆ ದೇವರಿಂದ ಬಲ ಹೊಂದಿಕೊಳ್ಳುವಂಥದ್ದು ಪ್ರಾರ್ಥನೆಯಲ್ಲಿ. ಮತ್ತೆ ಪ್ರಾರ್ಥನೆ ಮಾಡುವಾಗ ಸೈತಾನ ಕಾರ್ಯಗಳನ್ನು ಜಯಿಸ್ತೇವೆ. ಓಕೆ, ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಸರಿ, ಯೇಸು ಸ್ವಾಮಿಯ ಮಕ್ಕಳಾದಂಥ ನಮಗೆ, ಶಿಷ್ಯರಾದಂಥ ನಮಗೆ ಪ್ರಾರ್ಥನೆ ಬಹಳ ಬಹಳ ಅವಶ್ಯಕತೆ ಇದೆ. ಆಮೇಲೆ ಪಕ್ಕದಲ್ಲಿ ಹೇಳ್ರಿ, ಪ್ರಾರ್ಥನೆ ನಿನಗೆ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ. ಪ್ರಾರ್ಥನೆ ಅವಶ್ಯಕತೆ ಇದೆ. ಎಷ್ಟೋ ಜನರು ಬರೀ ಪ್ರಾರ್ಥನೆ ಮಾಡಿಸ್ಕೊಳ್ಳೋರಾಗಿರ್ತಾರೆ, ಪ್ರಾರ್ಥನೆ ಮಾಡಂಗಿಲ್ಲ. ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಸಿಕೊಳ್ಳುವವರಿಗೆ, ಪ್ರಾರ್ಥನೆ ಮಾಡುವವರಿಗೆ ಒಂದು ವ್ಯತ್ಯಾಸ ಇದೆ. ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ತಪ್ಪೇನೂ ಅಲ್ಲ, ಮಾಡಿಸ್ಕೊಳ್ಬೇಕು. ಪ್ರಾರ್ಥನೆ ಅವಶ್ಯಕತೆ ಇದೆ. ನಾನು ಕೂಡ ಬೇರೆ ಸೇವಕರ ಹತ್ರ ಅಥವಾ ನಿಮಗೂ ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನಮ್ಮದಾಗಿ ನೀವು ಪ್ರಾರ್ಥನೆ ಮಾಡಬೇಕಂತ ನಾನು ಅಪೇಕ್ಷೆ ಪಡ್ತೀನಿ. ಈ ಬರೀ ಪ್ರಾರ್ಥನೆ ಮಾಡಿಸ್ಕೊಂಡು ಇರೋದು, ನಾವು ಪ್ರಾರ್ಥನೆ ಮಾಡಿ ದೇವರಿಂದ ಹೊಂದಿಕೊಳ್ಳೋದು ವ್ಯತ್ಯಾಸ ಇದೆ. ಹೇಗಂದ್ರೆ, ಈಗ ನಿಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ ಸ್ವಲ್ಪ ಜ್ಞಾಪಕ ಮಾಡಿ. ನಿಮ್ಮ ಮನೆ ಹಿಂದುಗಡೆನೋ, ಪಕ್ಕದಲ್ಲೇನೋ, ಆ ಕಡೆ ಎದುರುಗಡೆನೋ ಯಾರೋ ಒಬ್ರು ಇದ್ದಾರೆ, ಹೌದಲ್ಲ? ಅವ್ರಿಗೆ ರೇಷನ್ ಕಾರ್ಡ್ ಇದೆ ಅಥವಾ ಇಲ್ಲ ಅಂತ ನಿಮ್ಗೆ ಗೊತ್ತಿರ್ತಾರೆ. ಹೆಚ್ಚು ಕಡಿಮೆ ಇರ್ತದೆ, ಎಲ್ಲರಿಗೂ ಸಾಮಾನ್ಯವಾಗಿ ರೇಷನ್ ಕಾರ್ಡ್ ಇರ್ತದೆ. ಇವಾಗ ರೇಷನ್ ಕಾರ್ಡ್ ನಮಗಿದೆ ಅಂದ್ರೆ ನಾವು ಅಕ್ಕಿ ವಿತರಣೆ ಕೇಂದ್ರಕ್ಕೆ ನಾವು ಹೋಗ್ತೀವಿ. ಹೋಗಿ ಅಕ್ಕಿ ತಗೊಳ್ತೀವಿ. ಸರ್ಕಾರದಿಂದ ಉಚಿತವಾಗಿ ಬರುವಂಥ ಅಕ್ಕಿ ತಗೊಳ್ತೀವಿ ಅಥವಾ ರೊಕ್ಕ ಕೊಟ್ಟು ಅಕ್ಕಿ ತಗೊಳ್ತೀವಿ, ತಗೊಂಡು ಬರ್ತೀವಿ, ನಾವು ಊಟ ಮಾಡ್ತೀವಿ, ಹೌದಲ್ಲ? ಇವಾಗ ನಮಗೆ ನೋಡ್ರಿ, ನನಗೆ ಅಕ್ಕಿ ಕೇಂದ್ರದ ಒಳಗಡೆ ಹೋಗಿ ನಿಂತ್ಕೊಳ್ಳೋಕೆ ಆಗಂಗಿಲ್ಲ.
ರೇಷನ್ ಕಾರ್ಡ್ ಐತಿ. ಆದ್ರೆ ನಿಮ್ಮ ಅಕ್ಕಿ ಒಳಗೆ ಸ್ವಲ್ಪ ಕೊಡಿ, ನೀವು ತರ್ತೀರಲ್ಲ, ನಿಮ್ಮ ಅಕ್ಕಿ ಒಳಗೆ ಸ್ವಲ್ಪ ಕೊಡ್ರಿ ಅಂದ್ರೆ ಕೊಡ್ತಾರೆ. ಯಾರು ಕೊಡಂಗಿಲ್ಲ ಅಂತ ಕರೆಕ್ಟ್ ರೀ, ಕೊಡ್ತಾರೆ. ಎಷ್ಟು ದಿವಸ ಊಟ ಮಾಡ್ಬೋದು ನಾವು? 1 ದಿನ, 2 ದಿನ, 3 ದಿನ ಅಷ್ಟು ಅಕ್ಕಿ ನಮಗೆ ಕೊಡ್ತಾರೆ. ಇವಾಗ ನಾವೇ ಹೋದ್ರೆ ತಿಂಗಳವರೆಗೂ ಊಟ ಮಾಡೋಷ್ಟು ಅಕ್ಕಿ ನಮಗೆ ಸರ್ಕಾರ ಕೊಡ್ತದೆ. ಕರೆಕ್ಟ್ ರೀ. ಈಗ ನಾವು ಪ್ರಾರ್ಥನೆ ಮಾಡಿದರೆ ದೇವರು ನನಗೆ ಬೇರೆಯವರಿಗೆ ಕೊಡುವಷ್ಟು ಆಶೀರ್ವಾದಗಳನ್ನು ಮಾಡ್ತಾರೆ. ಅಥವಾ ನಾವು ಇನ್ನೊಬ್ರು ಪ್ರಾರ್ಥನೆ ಮೇಲೆ ಡಿಪೆಂಡ್ ಆಗಿದ್ರೆ ಒಂದ್ಸರಿ ಅದ್ಭುತ ಆಗ್ತದೆ, 2 ಸರಿ ಅದ್ಭುತ ಆಗ್ತದೆ. ಕೆಲವೊಬ್ರು ಹೇಳ್ತಾರೆ, ಅಲ್ಲೊಬ್ರು ಪ್ರಾರ್ಥನೆ ಮಾಡೋದ್ರಲ್ಲಿ ಅವ್ರು ಪ್ರಾರ್ಥನೆ ಮಾಡಿದ್ರು ಬಹಳ ಅದ್ಭುತ ಆಗ್ತಾವ, ಹೌದಲ್ಲ? ಆದ್ರೆ ನೀನ್ ಪ್ರಾರ್ಥನೆ ಮಾಡಿದ್ರೆ ಅದು 10ರಷ್ಟು ಅದ್ಭುತ ಆಗ್ತದೆ. ನೀವು ಬೇರೆಯವರ ಪ್ರಾರ್ಥನೆ ಮೇಲೆ ಡಿಪೆಂಡ್ ಆಗಿದ್ರೆ 1 ಸಾರಿ ಅದ್ಭುತ ಹೊಂದಿಕೋಬಹುದು, ಒಂದು ಸಣ್ಣ ಅದ್ಭುತ ಹೊಂದಿಕೊಳ್ಬಹುದು. ಆದ್ರೆ ನೀನು ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳೋದಾದ್ರೆ 10ರಷ್ಟು 1000ರಷ್ಟು ಹೆಚ್ಚು ಅದ್ಭುತಗಳನ್ನ ಹೊಂದಿಕೊಳ್ಳುತ್ತೆ. ಹಲ್ಲೆಲೂಯಾ. ಇವಾಗ ಅರ್ಥ ಆಗ್ತಾ ಇದೆ ಈ ಪ್ರಾರ್ಥನೆ ಮಹತ್ವ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ರೇಷನ್ ನಾವು ತಗೊಂಡ್ಬಂದ್ರೆ ತಿಂಗಳವರೆಗೂ ತಿಂತೇವೆ. ಬೇರೆಯವ್ರ ಹತ್ರ ಇಸ್ಕೊಳ್ಳೋದಾದ್ರೆ ಕೊಡಲ್ಲ ಅಂತಲ್ಲ ರೀ, 1 ದಿನ, 2 ದಿನ, 3 ದಿನಕ್ಕೆ ಆಗೋಷ್ಟು ನಮಗೆ ರೇಷನ್ ಕೊಡ್ಬೋದು, ಹೌದಲ್ಲ? ಅದು ತಿಂಗಳವರೆಗೆ ಆಗ್ತದೆ. ಸರಿ, ಈಗ ನಮ್ಮ ರೇಷನ್ ಕಾರ್ಡ್ ಇದ್ದು ನಾವು ರೇಷನ್ ತಂದಿಲ್ಲ ಅಂದ್ರೆ ನಮಗೇನಂತಾರೆ? ನಮಗೆ ರೇಷನ್ ಕಾರ್ಡ್ ಐತಿ, ನಾವು ರೇಷನ್ ತಂದಿಲ್ಲ, ಬೇರೆಯವ್ರ ಅಕ್ಕಿ ಇಸ್ಕೊಂಡು ತಿಂತಾರೆ. ಅದಕ್ಕೆ ಏನಂತಾರೆ? ಸೋಮಾರಿ ಅಂತ, ಹೌದಾ? ಸರ್ಕಾರ ಆಲ್ರೆಡಿ ಅಕ್ಕಿ ಬಿಡುಗಡೆ ಮಾಡಿದೆ, ರೇಷನ್ ಕೊಟ್ಟಿದೆ, ನಮ್ಮ ಹೆಸರು ಖರ್ಚು ಹಾಕಿದೆ, ರೇಷನ್ ಅಂಗಡಿಗೆ ರೇಷನ್ ಕಳಿಸಿದ್ದಾರೆ. ತಗೊಂಡ್ಬಂದಿಲ್ಲ ಅಂದ್ರೆ ಸೋಮಾರಿ. ಇವಾಗ ದೇವರು ನಿಮಗೆ ಪ್ರಾರ್ಥನೆ ಮಾಡುವಂತ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಮೊಣಕಾಲೂರುವಂತ ಆಲೋಚನೆ ಕೊಟ್ಟಿದ್ದಾರೆ. ದೇವ್ರ ಮುಂದ್ಗಡೆ ನಾವು ಬೇಡಿಕೊಂಡ್ರೆ ನಮಗೆಲ್ಲ ದೊರಕದಂತೆ ಗೊತ್ತಿದೆ. ಆದ್ರೂ ಮೊಣಕಾಲು ಹಾಕೋದಕ್ಕಾಗಿ ಜಿಪುಣತನ ಮಾಡಿದ್ರೆ ಏನಂತಾರೆ ನಮ್ಗೆ? ಸೋಮಾರಿಗಳು, ಹೌದಲ್ಲ? ನಾನು ಪ್ರಾರ್ಥನೆ ಮಾಡಕ್ ಆಗೋದ್ರಿ ಅಂತ ಕೆಲವ್ರು ಹೇಳ್ತಾರೆ. ಯಾರಿಗೆ ಆಗೋದಿಲ್ಲ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ? ಸೋಮಾರಿಗಳಿಗೆಲ್ಲ. ಸಮುವೇಲನ ಗ್ರಂಥದಲ್ಲಿ ನಾವು ಹೋಗ್ತೇವೆ, ನಾನು ಪ್ರಾರ್ಥನೆ ಮಾಡದೆ ಹೋದ್ರೆ ಯೆಹೋವನ ದೃಷ್ಟಿಯಲ್ಲಿ ಪಾಪಿಯಾಗಿರ್ತೇನೆ. ಯಾರಿಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲವೋ ಅವ್ರ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ಪ್ರಾರ್ಥನೆ ಮಾಡಕ್ ಆಗದೇ ಇರೋರು ಪಾಪವನ್ನು ಪ್ರೀತಿ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ. ಸಮುವೇಲನ ಗ್ರಂಥದ ಪ್ರಕಾರ ಪಾಪ ಮಾಡುವವನು ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ಲ, ಪ್ರಾರ್ಥನೆ ಮಾಡುವವನಿಗೆ ಪಾಪ ಮಾಡೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಪಾಪ ಮಾಡುವವನಿಗೆ ಪ್ರಾರ್ಥನೆ ಮಾಡಕ್ ಆಗಂಗಿಲ್ಲ, ಪ್ರಾರ್ಥನೆ ಮಾಡೋವನಿಗೆ ಪಾಪ ಮಾಡಕ್ ಆಗೋದಿಲ್ಲ ಅಂತ ಹೇಳ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನ ಹೇಳಿಕೊಡ್ತಾರೆ, ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರ ಜೊತೆ ನಮಗೆ ಅನ್ಯೋನ್ಯತೆ ಉಂಟಾಗ್ತದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 42ನೇ ವಾಕ್ಯ ಯಾರಾದರೂ ಓದಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ. ಇವರು ಅಪೊಸ್ತಲರ ಬೋಧನೆಯನ್ನು ಹೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದಾರೆ. ಯಾವ್ಯಾವ್ದ್ರಲ್ಲಿ ನಿರತರಾಗಿದ್ದಾರೆ? ಆದಿ ಸಭೆ ಜನರು ದೇವ್ರ ವಾಕ್ಯ ಕೇಳ್ತಾರೆ, ಕರ್ತನ ಭೋಜನ ತಗೊಳ್ತಾರೆ, ಮತ್ತು ಸಹೋದರರ ಅನ್ಯೋನ್ಯತೆ ಒಳಗಡೆ ಇದ್ದಾರೆ. ಅಂದ್ರೆ ಒಬ್ರಿಗೊಬ್ರು ಯೋಗಕ್ಷೇಮ ಒಬ್ರು ನೋಡಿಕೊಳ್ತಾ ಇದ್ದಾರೆ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಾರ್ಥನೆ ಮಾಡುವವರು ಎಲ್ಲದರಲ್ಲಿ ಕೂಡ ಭಾಗಿಯಾಗ್ಲಿಕ್ಕೆ ಆಗ್ತದೆ. ಇನ್ನೊಬ್ರು ಕಷ್ಟ ಕೇಳಲಿಕ್ಕೆ ಆಗ್ತದೆ, ಅರ್ಥ ಮಾಡ್ಕೊಳಿಕ್ಕೆ ಆಗ್ತದೆ,
ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಆಗ್ತದ. ಪ್ರಾರ್ಥನೆ ಯಾರಿಗೆ ಮಾಡಕ್ಕಾಗೋದಿಲ್ವೋ ಅವ್ರು ದೇವ್ರ ವಾಕ್ಯ